ಕೆಲವೊಮ್ಮೆ ನನ್ನಂತಹ ದುರಾದೃಷ್ಟ ತಾಯಿ ಯಾವ ಮಕ್ಕಳಿಗೂ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಯಾಕಂದರೆ ನನ್ನ ಮಗ ತನ್ನ ಹೆತ್ತ ತಾಯಿಯನ್ನು ತನ್ನ ತಾಯಿ ಅಂತ ಸ್ವೀಕಾರ ಮಾಡೋದಕ್ಕೆ ಮುಜುಗರ ಪಡ್ತಿದ್ದ. ಅದಕ್ಕೆ ಕಾರಣ ಏನಂತಂದರೆ ಅವನ ದುಡ್ಡಿನ ಆ ಅಹಂಕಾರ. ಆದರೆ ಅವನ ಆ ಅಹಂಕಾರ ಬರ್ತಾ ಬರ್ತಾ ತನ್ನ ತಾಯಿಯನ್ನು ದೂರ ಮಾಡ್ತಾ ಬಂತು. ನನ್ನ ಮಗನ ಜೊತೆ ನಾನಿದ್ದರೂ ಈ ತಾಯಿ ಮಗನ ಸಂಬಂಧ ಮಾತ್ರ ಒಂದು ರೀತಿ ಸಂಕಟ ಅನ್ನಿಸ್ತಿತ್ತು. ಇದರಿಂದ ಬೇಸತ್ತು ಅಂದು ನಾನು ತೆಗೆದುಕೊಂಡ ಆ ಒಂದು ನಿರ್ಧಾರದಿಂದ ಬಿಚ್ಚಿಬಿದ್ದ ನನ್ನ ಮಗ. 62 ವರ್ಷ ಆಗಿರುವ ನನ್ನ ಜೀವನದಲ್ಲಿ ನನಗೆ ಆಸರೆಯಾಗಿದ್ದಿದ್ದು ಕೇವಲ ನನ್ನ ಮಗ ಮಾತ್ರ. ಗಂಡನ ನಂತರ ಒಂದು ಹೆಣ್ಣಿಗೆ ಆಶ್ರಯ ಆಗಬೇಕಾಗಿರೋದು ಹೆತ್ತ ಮಕ್ಕಳು ಅಂತ ಹೇಳ್ತಾರೆ. ಆದರೆ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ನನ್ನ ಮದುವೆಯಾದ 8 ವರ್ಷವಾದರೂ ನನಗೆ ಮಕ್ಕಳಾಗಿರಲಿಲ್ಲ. ಮಕ್ಕಳಿಲ್ಲ ಅನ್ನೋ ಕಾರಣಕ್ಕಾಗಿ ನನ್ನ ಅತ್ತೆ ನನ್ನನ್ನು ತುಂಬ ಕಾಟ ಕೊಡ್ತಿದ್ರು. ಮಗನಿಗೆ ಬೇರೆ ಮದುವೆ ಮಾಡಬೇಕು ಅನ್ನೋ ಕಾರಣದಿಂದಾಗಿ ನನ್ನ ಹಾಗೂ ನನ್ನ ಗಂಡನ ಮಧ್ಯೆ ಬಿರುಕುಗಳನ್ನು ಉಂಟು ಮಾಡ್ತಿದ್ರು. ದಿನ ಬೆಳಗಾದರೆ ಕಣ್ಣೀರಿನಿಂದ ಕೈ ತೊಳೆಯುತ್ತಿದ್ದ ನನಗೆ ಕೊನೆಗೂ ಆ ದೇವರಿಗೆ ನನ್ನ ಮೇಲೆ ಕರುಣೆ ಬಂತು ಅನ್ನಿಸ್ತದೆ. 8 ವರ್ಷಗಳ ನಂತರ ನನಗೆ ಒಂದು ಗಂಡು ಮಗು ಕೂಡ ಆಗುತ್ತೆ. ಆದರೆ ಆ ಸಂತೋಷದಲ್ಲಿದ್ದ ನಮಗೆ ನಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕತ್ತಲೆ ಆವರಿಸಿಕೊಂಡು ಬಿಡುತ್ತೆ. ನನ್ನ ಮಗ ಹುಟ್ಟಿದ 3 ತಿಂಗಳಿಗೆಲ್ಲ ನನ್ನ ಗಂಡ ಕೂಡ ತೀರ್ಕೊಳ್ತಾರೆ. ಇನ್ನು ತಂದೆ ತಾಯಿ ಇಲ್ಲದೆ ಇರೋ ನನಗೆ ಗಂಡ ಇಲ್ಲದ ಅತ್ತೆ ಮನೆಯಲ್ಲಿ ನನ್ನ ಆ 3 ತಿಂಗಳ ಮಗುವನ್ನು ಸಾಕೋದಕ್ಕೆ ನಾನು ಪಟ್ಟ ಕಷ್ಟ ನನಗೆ ಮಾತ್ರ ಗೊತ್ತು. ಎಷ್ಟೋ ಸಲ ನನ್ನ ಅತ್ತೆ ನನಗೆ ಊಟ ಹಾಕುತ್ತಿರಲಿಲ್ಲ. ನನ್ನ ಮಗುವನ್ನು ಸಾಕೋದಕ್ಕೆ ನಾನು ಹೊಲಗಳಲ್ಲಿ ಕೆಲಸ ಮಾಡಿ ನನ್ನ ಮಗುವನ್ನು ಬೆಳೆಸ್ತಾ ಬಂದೆ. ನೋಡ್ತಾ ನೋಡ್ತಾ ನನ್ನ ಮಗ ಕೂಡ ಬೆಳೀತಾ ಬಂದ. ಅವನ ಓದಿಗಾಗಿ ನಾನು ಹೊಲಗಳಲ್ಲಿ ಕೆಲಸ ಮಾಡಿಕೊಂಡು ಅದರ ಜೊತೆಗೆ ಮನೆ ಕೆಲಸಗಳನ್ನು ಕೂಡ ಮಾಡಿಕೊಂಡು ನನ್ನ ಮಗ ಅಂದುಕೊಂಡ ಹಾಗೆ ಹಗಲು ರಾತ್ರಿ ಕಷ್ಟಪಟ್ಟು ಅವನ BAಯನ್ನು ಪಾಸ್ ಮಾಡಿಸಿದೆ. ಇನ್ನು ಕಾಲ ಕಳೆದ ಹಾಗೆ ನನ್ನ ಅತ್ತೆ ಕೂಡ ತೀರಿಕೊಂಡ್ರು. ಅತ್ತೆ ಇದ್ದ ಆ ಮನೆ ನನ್ನದಾಯಿತು. ಎಲ್ಲವನ್ನ ಕಳೆದುಕೊಂಡು ನನ್ನ ಮಗನಿಗಾಗಿ ನನ್ನ ಇಡೀ ಜೀವನವನ್ನೇ ಅವನಿಗಾಗಿ ಮುಡಿಪಾಗಿಟ್ಟಿದ್ದ ನನಗೆ ತನ್ನ ಹೆತ್ತ ತಾಯಿಯ ಜೊತೆ ಅವನು ಇಂತಹ ಒಂದು ಕೆಲಸವನ್ನು ಮಾಡ್ತಾನಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಅವನ ಓದು ಮುಗಿದ ಮೇಲೆ ಅವನ ಮುಂದೆ ಓದೋದಕ್ಕಾಗದೆ ಕೆಲಸಗಳನ್ನು ಹುಡುಕ್ತಾ ಚಿಕ್ಕದಾದ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಹೇಳಿಕೊಳ್ಳೋದಕ್ಕೆ ಸಂಬಳವೇನೂ ಅಷ್ಟಿರಲಿಲ್ಲ. ತಿಂಗಳುಗಳು ಕೆಲಸ ಹುಡುಕಿದರೂ ಕೆಲಸ ಸಿಕ್ಕದೇ ಇದ್ದದ್ದಕ್ಕೆ ಚಿಕ್ಕದಾದ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನು ತರುತ್ತಿದ್ದ ಆ ಸಂಬಳ ಅವನ ಶೋಕಿಗಳಿಗೆ ಸರಿ ಹೋಗ್ತಿತ್ತು. ಇನ್ನು ಬೆಳೆದ ಮಗ ಹೊಡೆದು ಬುದ್ಧಿ ಹೇಳೋದಕ್ಕಂತೂ ಆಗೋದಿಲ್ಲ. ಮನೆಯ ಪರಿಸ್ಥಿತಿಯನ್ನು ಅವನೇ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಡೆದುಕೊಳ್ತಾನೆ ಅಂದ್ಕೊಂಡಿದ್ದೆ. ಆದರೆ ಕೆಲಸಕ್ಕೆ ಹೋಗಿಕೊಂಡು ಅಲ್ಲಿ ಒಬ್ಬ ಹುಡುಗಿಯನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ದ. ಕೇವಲ 6 ತಿಂಗಳಿನಲ್ಲಿ ಆ ಹುಡುಗಿ ಜೊತೆ ಮದುವೆ ಕೂಡ ಮಾಡಿಕೊಂಡ. ತಂದೆ ಇಲ್ಲದ ಹುಡುಗ. ಅವನ ಇಷ್ಟದ ವಿರುದ್ಧ ಹೋಗಿ ನನ್ನ ಮಗನನ್ನು ನಾನು ದೂರ ಮಾಡಿಕೊಳ್ಳುವುದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವನಿಷ್ಟದ ಹುಡುಗಿಯನ್ನು ಜೊತೆ ಅವನಿಗೆ ಮದುವೆಯನ್ನು ಕೂಡ ಮಾಡಿದ್ವಿ. ಆದರೆ ನನ್ನ ಜೀವನದಲ್ಲಿ ನಿಜವಾದ ಪರೀಕ್ಷೆ ಇಲ್ಲಿಂದ ಶುರುವಾಗುತ್ತೆ. ನನ್ನ ಮಗ ಪ್ರೀತಿಸಿರೋ ಹುಡುಗಿ ತಕ್ಕ ಮಟ್ಟಿಗೆ ಶ್ರೀಮಂತರು. ಹಾಗಾಗಿ ನಮ್ಮ ಮನೆಯಲ್ಲಿ ನಾವಿರುವ ಜೀವನ ಶೈಲಿ ಅವಳಿಗೆ ಇಷ್ಟ ಆಗುತ್ತಿರಲಿಲ್ಲ. ಮದುವೆಯಾದಾಗಿನಿಂದ ಒಂದು ದಿನಾನೂ ಅವಳು ಮನೆಯಲ್ಲಿ ಅಡುಗೆ ಮಾಡಿದವಳಲ್ಲ. ಮೊದಲೇ ಶ್ರೀಮಂತರ ಮನೆ ಹುಡುಗಿ ತಂದೆ ತಾಯಿ ಮನೆಯಲ್ಲಿ ಆರಾಮವಾಗಿ ಬೆಳ್ತಿದ್ದಾಳೆ ಅಂತ ಹೇಳಿ ಈ ಮನೆಗೆ ಹೊಂದ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬಹುದು ಅಂತ ಹೇಳಿ ನಾನು ಕೂಡ ಏನು ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಅವಳಿಗೆ ನಾನು ಹಾಕುತ್ತಿದ್ದ ಬಟ್ಟೆಗಳು ಇಷ್ಟ ಆಗ್ತಿರಲಿಲ್ಲ. ಕೆಲವೊಮ್ಮೆ ಅವಳು ನನ್ನ ಹತ್ರ ಬಂದು, ಅತ್ತೆ, ನೀವು ಮನೆಯಲ್ಲೇ ಇದ್ದೀರಾ, ಆದರೂ ಚೆನ್ನಾಗಿರೋ ಬಟ್ಟೆಗಳನ್ನು ಹಾಕ್ಕೊಂಡು ನೀಟಾಗಿರೋದಕ್ಕೆ ಏನು ನಿಮಗೆ ಅಂತೆಲ್ಲ ಮಾತಾಡ್ತಾ ಇದ್ಲು. ಆದರೆ ಅವಳ ಆ ಮಾತು ನನಗೆ ಏನು ಬೇಜಾರಾಗ್ತಿರಲಿಲ್ಲ. ಸಮಾಧಾನದಿಂದಾನೇ ನಾನು ಕೂಡ ಅವಳಿಗೆ ಉತ್ತರವನ್ನು ಕೊಡ್ತಿದ್ದೆ. ನೋಡು,
ನೀನು ಬೆಳೆದು ಬಂದಿರುವ ರೀತಿನೇ ಅದು. ಹಾಗಾಗಿ ನೀನು ಅಂತಹ ಮಾತಾಡ್ತೀಯ. ನನಗೆ ಯಾವುದು ಸರಿ ಅನ್ನೋದರ ಬಗ್ಗೆ ನೀನೇನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ನಾನು ಹೇಳಿದಾಗ ನನ್ನ ಮೇಲೆ ಅವಳು ಕೋಪ ಮಾಡಿಕೊಳ್ತಾ, ಇದೇನತ್ತೆ, ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳಿದ್ರೆ ನನಗೆ ಹೇಳ್ತಾ ಇದ್ದೀರಾ? ನಮ್ಮ ಮನೇಲಿ ನಮ್ಮ ತಾಯಿ ಈ ರೀತಿ ಇರೋದಿಲ್ಲ. ಇದೆಲ್ಲ ನಿಮ್ಮ ಹತ್ತಿರ ಹೇಳಿ ಏನು ಪ್ರಯೋಜನ ಇಲ್ಲ ಬಿಡಿ. ನೀವು ಬೆಳೆದಿರೋ ರೀತಿಯೇ ಅದು ಅಂತ ಹೇಳಿ ನಗ್ತಾ ಹೊರಟೋದ್ಲು. ಆದರೆ ಅವಳ ಮಾತಿಗೆ ನಾನೇನು ಹೇಳೋಕ್ಕಾಗದೆ ಮೌನವಾಗಿಬಿಡ್ತಿದ್ದೆ. ಆದರೆ ಬರ್ತಾ ಬರ್ತಾ ನನ್ನ ಮಗನ ನಡವಳಿಕೆ ಕೂಡ ಬದಲಾಗ್ತಾ ಬಂತು. ಅವನು ನನ್ನ ಹತ್ರ ಮಾತಾಡ್ತಾ ಇದ್ದ ರೀತಿ ಕೂಡ ಬದಲಾಗ್ತಾ ಬಂತು. ಹೆಂಡತಿ ಮಾತಾಡೋ ಹಾಗೆ ನನ್ನ ಜೊತೆ ಮಾತಾಡ್ತಿದ್ದ. ಅವನು ಕೆಲಸಕ್ಕೆ ಹೋಗುವಾಗ ಅವನ ಮುಂದೆ ನಾನು ಬಂದು ನಿಂತ್ಕೊಂಡ್ರೆ, ಅಮ್ಮ, ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಈ ರೀತಿ ಮುಖಾನ ಗಂಟು ಹಾಕ್ಕೊಂಡು ನಿಂತ್ಕೊಳ್ಬೇಡ. ನೋಡು, ಸಂಜೆ ಬರೋದಕ್ಕೆ ಲೇಟ್ ಆಗುತ್ತೆ. ನಾನು ರಮ್ಯಾ ಹೊರಗಡೆ ಹೋಗ್ತಿದ್ದೀವಿ ಎಂದು ಹೇಳಿ ಅವನು ಕೆಲಸಕ್ಕೆ ಹೊರಟೋದ. ಆದರೆ ಅವನ ಈ ಮಾತುಗಳು ನನ್ನನ್ನು ಆ ಮನೆಯಿಂದ ಹೊರಹಾಕುವ ಹಾಗಿತ್ತು. ಒಂದು ಕ್ಷಣಕ್ಕೆ ನನ್ನ ಮುಖದಲ್ಲಿ ದುಃಖ ಆವರಿಸಿಕೊಂಡಿತು. ಆದರೂ ನನ್ನ ಅನಿವಾರ್ಯ. ಇರುವ ಒಬ್ಬ ಮಗ, ಅವನನ್ನು ಕಳೆದುಕೊಂಡರೆ ನಾನು ಬೀದಿ ಪಾಲಾಗ್ತೀನಿ ಅನ್ನೋ ಕಾರಣದಿಂದಾಗಿ ಏನು ಹೇಳೋಕ್ಕಾಗದೆ ಮೌನವಾಗಿಬಿಡ್ತಿದ್ದೆ. ಇನ್ನು ಅಂದು ರಾತ್ರಿ 12 ಗಂಟೆಯಾದರೂ ಅವರಿಬ್ಬರೂ ಮನೆಗೆ ಬರಲಿಲ್ಲ. ಅವರಿಬ್ಬರಿಗಾಗಿ ಕಾದು ಕಾದು ಸಾಕಾದ ನಾನು ಬೆಳಗ್ಗೆ ಮಾಡಿದ್ದ ಉಪ್ಪಿಟ್ಟನ್ನು ತಿಂದು ನಾನು ನನ್ನ ಮಗನಿಗಾಗಿ ಕಾಯ್ತಾ ರೂಮಲ್ಲೇ ಕುಳಿತುಬಿಟ್ಟೆ. ಅಷ್ಟರಲ್ಲಿ ಮನೆಯ ಬಾಗಿಲ ಕಾಲಿಂಗ್ ಬೆಲ್ ಹೊಡೆದುಕೊಂಡಿದ್ದನ್ನು ನೋಡಿ ನಾನು ಹೋಗಿ ಬಾಗಿಲನ್ನು ತೆಗೆದೆ. ಆದರೆ ಆ ದೃಶ್ಯವನ್ನು ನೋಡಿ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ. ಅವರಿಬ್ಬರು ನಗಾಡುತ್ತಾ ಮನೆಯ ಒಳಗೆ ಬಂದು ಸೀದಾ ರೂಮ್ಗೆ ಹೊರಟೋದ್ರು. ಆ ಕ್ಷಣ ನನ್ನ ಹೃದಯವೇ ಪಡೆದು ಹೋದ ಹಾಗನ್ನಿಸ್ತಿತ್ತು. ದುಃಖ ತಡೆಯಲಾಗದೆ ಕಣ್ಣಿಂದ ಕಣ್ಣೀರು ಬರೋದಕ್ಕೆ ಶುರುವಾಯಿತು. ಅಲ್ಲಿಂದ ನಾನು ರೂಮಿಗೆ ಹೊರಡುವುದಕ್ಕೆ ಹೋದಾಗ ಆ ಸಮಯಕ್ಕೆ ರೂಮಿನಲ್ಲಿ ನನ್ನ ಮಗ ಸೊಸೆ ಮಾತನಾಡುವುದು ನನ್ನ ಕಿವಿಗೆ ಬಿತ್ತು. ಏನು ಮಾಡೋದು ರಮ್ಯಾ, ನಾಳೆ ಶೋರೂಮ್ ಓಪನಿಂಗ್ ಏನಾದರೂ ಅಮ್ಮ ಬರ್ತೀನಿ ಅಂತಂದರೆ ಏನು ಹೇಳೋದು? ಅಲ್ಲ ರೀ, ಈಗ ತಾನೇ ಹೊಸ ಕೆಲಸ ಶುರು ಮಾಡಿದ್ದೀರಾ, ಎಲ್ಲರಿಗೂ ಹೇಳಿ ಮಾಡಬೇಕು ಅನ್ನೋದೇನಿದೆ? ಪ್ರತಿಯೊಂದು ವಿಷಯನೂ ಹೇಳಿ ಮಾಡಬೇಕಾ? ಹೇಗೂ ನಾವು ಕೆಲಸ ಮಾಡ್ತಾ ಇರೋ ಕಂಪನಿ ಪಕ್ಕದಲ್ಲೇ ಆ ಶೋರೂಮ್ ಓಪನ್ ಆಗ್ತಿರೋದು. ಕೆಲಸಕ್ಕೆ ಹೋಗಿದ್ದೇವೆ ಅಂತ ಅವರು ಕೂಡ ತಿಳ್ಕೊಳ್ತಾರೆ. ನೀವು ಇದನ್ನು ದೊಡ್ಡದು ಮಾಡಬೇಡಿ. ನೋಡಿ, ಶೋರೂಮ್ ಓಪನಿಂಗ್ಗೆ ಎಲ್ಲ ತಯಾರಿಗಳಾಗಿದೆಯಾ ಅಂತ ಹೇಳಿ ಶ್ರೀಧರ್ಗೆ ಒಂದು ಸಲ ಫೋನ್ ಮಾಡಿ ಕೇಳ್ಕೊಳ್ಳಿ. ನಾನು ಪಪ್ಪ ಹತ್ರ ಮಾತಾಡಿದ್ದೀನಿ, ಮಿಕ್ಕಿದ ದುಡ್ಡನ್ನು ನಾಳೆನೇ ಕೊಡೋಣ ಅಂತ ಹೇಳಿದ್ದಾರೆ. ನೋಡಿ, ನಾಳೆ ಸ್ವಲ್ಪ ಬೇಗ ಹೋಗೋಣ. ಈಗ ನನಗೆ ತುಂಬ ಟಯರ್ಡ್ ಆಗಿದೆ, ನಾನು ಮಲಗ್ತೀನಿ ಎಂದು ಹೇಳಿ ನನ್ನ ಸೊಸೆ ಹಾಗೂ ಮಗ ಮಾತನಾಡಿಕೊಳ್ಳುತ್ತಿರುವ ವಿಷಯವನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಗೊಂದಲ ಶುರುವಾಯಿತು. ಅವರಿಬ್ಬರ ಆ ಮಾತುಗಳು ನನ್ನ ಮನಸ್ಸಿನಲ್ಲಿ ಎಷ್ಟೋ ರೀತಿಯ ಪ್ರಶ್ನೆಗಳು ಹುಟ್ಟಿಸುತ್ತಿತ್ತು. ನಿಂತಲ್ಲೇ ನನಗೆ ಕಣ್ಣೀರು ಬರೋದಕ್ಕೆ ಶುರುವಾಯಿತು. ನನ್ನ ಮಗ ನಾನು ಅವನ ತಾಯಿ ಅನ್ನೋದನ್ನೇ ಮರೆತುಬಿಟ್ಟಿದ್ದಾನೆ. ಬರ್ತಾ ಬರ್ತಾ ನನ್ನನ್ನು ತುಂಬ ಕಡೆಗಣಿಸ್ತಿದ್ದಾನೆ. ತನ್ನ ತಾಯಿ ಹತ್ರ ಹೊಸ ಶೋರೂಮ್ ಓಪನ್ ಮಾಡ್ತಾ ಇರೋದು ಒಂದು ಮಾತು ಹೇಳಿಲ್ಲ. ತಂದೆ ಇಲ್ಲದೇ ಇರೋ ನನ್ನ ಮಗನನ್ನು ಸಾಕೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ. ಆದರೆ ಇವತ್ತು ಹೆಂಡತಿ ಬಂದ ಮೇಲೆ ನನ್ನನ್ನೇ ಕಡೆಗಣಿಸ್ತಿದ್ದಾನೆ. ನನ್ನ ನೋವನ್ನು ನನ್ನ ಮಗ ಅರ್ಥ ಮಾಡಿಕೊಳ್ಳದೆ ಬೇರೆ ಯಾರು ಅರ್ಥ ಮಾಡ್ಕೊಳ್ತಾರೆ? ಯಾಕೆ ನನ್ನ ಇಷ್ಟೊಂದು ಕಡೆಗಣಿಸ್ತಿದ್ದಾನೋ ಗೊತ್ತಾಗ್ತಿಲ್ಲ. ಇರಲಿ, ಅವನು ಕರೀದೇ ಇದ್ರೆ ಏನಾಯಿತು? ಹೇಗೂ ನನಗೆ ಅವನ ಕಂಪನಿ ಗೊತ್ತೇ ಇದೆ. ನನ್ನ ಮಗ ತನ್ನ ಸಂತೋಷದಲ್ಲಿ ಕರೀಲೇಬೇಕಂತೇನಿಲ್ಲ, ನಾನೇ ಹೋಗಿ ಭಾಗಿಯಾಗ್ತೀನಿ ಎಂದು ಹೇಳಿ ಬೇರೆ ದಿನ ಬೆಳಗಾದ ತಕ್ಷಣ ಅವರಿಬ್ಬರು ಹೋದ ಮೇಲೆ ನಾನು ತಕ್ಷಣವೇ ಮನೆಗೆ ಬೀಗ ಹಾಕಿ ನನ್ನ ಹತ್ರ ಇದ್ದ ಸ್ವಲ್ಪ ದುಡ್ಡನ್ನು ಎತ್ಕೊಂಡು ಆಟೋ ಹಿಡಿದು ನನ್ನ ಮಗನ ಕಂಪನಿಯ ಬಳಿ ಹೋಗೋದಕ್ಕೆ
ಆಟೋಲಿ ಕುಳಿತುಕೊಂಡೆ. ಆದರೆ ಮನಸ್ಸಿನಲ್ಲಿ ಒಂದು ರೀತಿ ಗಾಬರಿ, ಆದರೆ ಇನ್ನೊಂದು ಕಡೆ ಸಂತೋಷವಾಗ್ತಿತ್ತು. ಯಾಕಂದರೆ ನಾನು ಅಲ್ಲಿಗೆ ಹೋಗಿರುವುದನ್ನು ನೋಡಿ ನನ್ನ ಮಗ ಏನಾದರೂ ಹೇಳಿಬಿಟ್ರೆ, ಅಥವಾ ನಾನು ಅಲ್ಲಿ ಹೋಗಿದ್ದನ್ನು ನೋಡಿ ಸಂತೋಷ ಪಡಬಹುದಾ ಅನ್ನುವ ಕುತೂಹಲದಲ್ಲಿ ನಾನು ಅವನ ಕಂಪನಿಯ ಬಳಿ ಹೋದೆ. ಅವನು ಕೆಲಸ ಮಾಡುತ್ತಿದ್ದ ಕಂಪನಿಯ ಬಳಿ ಒಂದು ಹೊಸದಾದ ಶೋರೂಮನ್ನು ಹೂಗಳಿಂದ ಅಲಂಕಾರ ಮಾಡಿರುವುದು ನನ್ನ ಕಣ್ಣಿಗೆ ಬಿತ್ತು. ಅದನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಎಲ್ಲಿಲ್ಲದ ಸಂತೋಷ. ಭವಿಷ್ಯ ಇದೇ ನನ್ನ ಮಗ ತಗೊಂಡಿರೋ ಶೋರೂಮ್ ಅನಿಸುತ್ತೆ. ಸದ್ಯ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಈಗಲಾದರೂ ಅವನ ಕಾಲ ಮೇಲೆ ಅವನು ನಿಂತ್ಕೊಂಡಿದ್ದಾನೆ ಅನ್ನೋ ಸಂತೋಷ ನನ್ನಲ್ಲಿ ಉಕ್ಕಿ ಬರ್ತಿತ್ತು. ಸಂತೋಷವನ್ನು ತಡೆಯಲಾಗದೆ ತಕ್ಷಣವೇ ನಾನು ಆ ಶೋರೂಮ್ ಬಳಿ ಹೋದೆ. ಹೊರಗಡೆ ತುಂಬ ಜನ ನಿಂತಿದ್ದರು. ಒಳಗಡೆ ಹೋದ ನಾನು ಅಲ್ಲೊಂದು ಟೇಬಲ್ ಬಳಿ ನನ್ನ ಮಗ ನಿಂತಿರುವುದನ್ನು ನೋಡಿ ಸಂತೋಷ ತಡೆಯಲಾಗದೆ ನಾನು ಅವನನ್ನು 2-3 ಸಲ ಕರೆದರೂ ಆ ಗದ್ದಲದಲ್ಲಿ ಅವನು ನನ್ನನ್ನು ನೋಡಲಿಲ್ಲ. ಆದರೆ ನಾನು ಗಾಬರಿಯಿಂದಾನೇ ಅವನ ಬಳಿ ಹೋದೆ. ಅವನ ಕೈಯನ್ನು ಹಿಡಿದು ರಾಘವ್ ಎಂದ ತಕ್ಷಣ ನನ್ನನ್ನು ನೋಡಿದ ಅವನ ಮುಖದಲ್ಲಿ ಒಂದು ರೀತಿ ಗಾಬರಿ ಇತ್ತು. ನನ್ನ ಮಗ ನನ್ನನ್ನು ನೋಡಿ ಸಂತೋಷ ಪಡ್ತಾನೆ ಅಂದ್ಕೊಂಡಿದ್ದೆ. ಆದರೆ ನನ್ನನ್ನು ನೋಡಿದ ತಕ್ಷಣವೇ ಅವನು ಕೋಪದಿಂದ ಅಲ್ಲಿಂದ ನನ್ನ ಕೈಯನ್ನು ಹಿಡಿದು ಹೊರಗಡೆ ಕರೆದುಕೊಂಡು ಬಂದ. ಅಮ್ಮ, ಏನಿದಿಲ್ಲ, ನೀನೇನಕ್ಕೆ ಇಲ್ಲಿಗೆ ಬಂದೆ? ಯಾರು ಹೇಳಿದ್ರು ನಿನಗೆ ಇಲ್ಲಿಗೆ ಬರೋದಕ್ಕೆ ಎಂದಾಗ ಅವನ ಮಾತನ್ನು ಕೇಳಿ ನನ್ನ ಕರಳು ಕಿವುಚೋ ಹಾಗಾಗೋಯ್ತು. ಆಗ ನಾನು, ಅದು ಹಾಗಲ್ಲ ಕಣೋ, ನಿನ್ನೆ ರಾತ್ರಿ ರೂಮಿನಲ್ಲಿ ನೀವಿಬ್ಬರು ಮಾತನಾಡ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡೆ. ನೀನು ಹೊಸ ಶೋರೂಮ್ನ ಓಪನ್ ಮಾಡ್ತಾ ಇದ್ದೀಯಾ ಅನ್ನೋದನ್ನು ನೀನು ನನ್ನ ಹತ್ರ ಹೇಳ್ದೆ ಹೋದರೂ ಪರವಾಗಿಲ್ಲ. ನೀನು ನಿನ್ನ ಹೆಂಡತಿ ರೂಮಿನಲ್ಲಿ ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ. ನನ್ನ ಮಗನ ಸಂತೋಷದಲ್ಲಿ ನಾನು ಕೂಡ ಭಾಗಿಯಾಗಬೇಕು ಅಂತ ಹೇಳಿ ನಾನು ಆಟೋ ಹಿಡಿದು ಸೀದಾ ಇಲ್ಲಿಗೆ ಬಂದೆ ಎಂದಾಗ ಅವನು ಕೋಪದಿಂದ, ಇದೇನಮ್ಮ ಹೀಗೆ ಹೇಳ್ತಾ ಇದೆಯಾ? ಗಂಡ ಹೆಂಡತಿ ಮಾತನ್ನು ಕದ್ದು ಮುಚ್ಚಿ ಕೇಳಿಸಿಕೊಳ್ಳುವಷ್ಟು ಕೀಳು ಮಟ್ಟಕ್ಕೆ ಇಳಿದುಬಿಟ್ಟ ನೀನು. ನಿನ್ನ ಹತ್ರ ಇಷ್ಟು ಕೆಟ್ಟ ಬುದ್ಧಿ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಛೇ, ವಯಸ್ಸಾದ ಮೇಲೆ ಮನೆಯಲ್ಲಿರೋದನ್ನು ಬಿಟ್ಟು ಈ ರೀತಿ ಬಂದಿದ್ಯಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಮಾಡಬೇಕಾಗಿತ್ತು? ಇಷ್ಟು ವಯಸ್ಸಾಗಿದೆ ನಿನಗೆ, ಇದೆಲ್ಲ ಅರ್ಥ ಆಗೋದಿಲ್ವಾ ಎಂದ ತಕ್ಷಣ ಆ ತಾಯಿಯ ಮನಸ್ಸು ಒಂದು ಕ್ಷಣಕ್ಕೆ ಒಡೆದು ಹೋದ ಹಾಗಾಗಿ ಹೋಗುತ್ತೆ. ಇಷ್ಟು ದಿನದಿಂದ ತನ್ನ ಮಗ ತನ್ನ ತಾಯಿಯ ಜೊತೆ ನಡೆದುಕೊಳ್ಳುತ್ತಿದ್ದ ರೀತಿಯನ್ನು ಸಹಿಸಿಕೊಂಡು ಬರುತ್ತಿದ್ದ ಆ ತಾಯಿ ಇಂದು ಮಗನ ಆ ಮಾತುಗಳನ್ನು ಕೇಳಿ ದುಃಖವನ್ನು ತಡೆಯಲಾಗದೆ ಕೊನೆಗೂ ಮೌನವನ್ನು ಮುರಿದು, ಸರಿನಪ್ಪ, ನನ್ನಿಂದಾಗಿ ನೀನಿಷ್ಟು ಬೇಜಾರು ಮಾಡ್ಕೊಳ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನಿನಗೆ ತಾಯಿಯಾಗಿ ನನ್ನ ಮಗನ ಯಶಸ್ಸನ್ನು ನೋಡಿ ಸಂತೋಷ ಪಡೋಣ ಅಂತ ಇಲ್ಲಿವರೆಗೂ ಬಂದೆ. ಆದರೆ ನೀನು ಹೆತ್ತ ತಾಯಿ ಜೊತೆ ನಿಂತ್ಕೊಳ್ಳೋದಕ್ಕೂ ಮುಜುಗರ ಆಗ್ತಿದೆ ಅಂತಂದಮೇಲೆ ಅಂತಹ ಮಗ ಇದ್ದು ಪ್ರಯೋಜನ ಏನು? ನಿನ್ನ ತಂದೆ ಹೋದ ಮೇಲೆ ನಿನ್ನನ್ನು ಸಾಕೋದಕ್ಕೆ ಅವತ್ತು ನಾನು ಆ ಕಷ್ಟಗಳನ್ನು ಪಡೆದೇ ಹೋಗಿದ್ದಿದ್ರೆ ಇವತ್ತು ನೀನು ಈ ಸ್ಥಾನಕ್ಕೆ ಬರ್ತಾ ಇರಲಿಲ್ಲ. ಇದೇ ರೀತಿ ನಾನು ಕೂಡ ನಿನ್ನನ್ನು ಬಿಟ್ಟು ಬಿಟ್ಟಿದ್ದರೆ ಇವತ್ತು ನಿನ್ನಿಂದ ನಾನು ಇಂತಹ ಮಾತು ಕೇಳೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಅನಿಸುತ್ತೆ. ಒಂದು ಹೆಣ್ಣಿಗೆ ಗಂಡ ಹೋದ ಮೇಲೆ ಮಗ ಆಸರೆ ಆಗಬೇಕು ಅಂತಾರೆ. ಆದರೆ ನಾನಂತಹ ಪುಣ್ಯವನ್ನು ಕೇಳಿಬಂದಿಲ್ಲ ಅನಿಸುತ್ತೆ. ನಿನ್ನ ಮದುವೆಯಾಗಿ ಇಷ್ಟು ವರ್ಷವಾದರೂ ನೀನು ನನ್ನನ್ನು ಎಷ್ಟೇ ಕಡೆಗಣಿಸಿದ್ರು, ಎಷ್ಟಾದರೂ ನನ್ನ ಮಗ, ಅದನ್ನೆಲ್ಲ ಯಾಕೆ ಮನಸ್ಸಿಗೆ ಹಾಕ್ಕೊಳ್ಬೇಕು ಅಂತ ಹೇಳಿ ನಾನು ಕೂಡ ಸುಮ್ಮನಾಗ್ಬಿಡ್ತಿದ್ದೆ. ಹೆತ್ತ ಮಕ್ಕಳಿಗೆ ತಂದೆ ಇರಲಿ ಇಲ್ಲದೆ ಹೋಗಲಿ, ಒಂದು ಹೆಣ್ಣಾಗಿ ಒಬ್ಬ ತಾಯಿಯಾಗಿ ಕಷ್ಟಪಟ್ಟು ಆ ಮಕ್ಕಳನ್ನು ಬೆಳೆಸ್ತಾರೆ. ಆದರೆ ನಮಗೆ ವಯಸ್ಸಾದ ಮೇಲೆ ಆ ವಯಸ್ಸಾದ ಒಬ್ಬಂಟಿ ತಾಯಿಯನ್ನು ಸಾಕೋದಕ್ಕೆ ಮಕ್ಕಳಿಗೆ ಭಾರ ಅಂತ ಅಂದಮೇಲೆ
ಅಂತಹ ಮಕ್ಕಳಿದ್ದು ಪ್ರಯೋಜನ ಇಲ್ಲ. ನನ್ನಿಂದಾಗಿ ನಿಮಗೆ ಇಷ್ಟೊಂದು ತೊಂದರೆ ಆಗ್ತಿದೆ ಅಂತಂದ ಮೇಲೆ ಅಂತಹ ಜಾಗದಲ್ಲಿ ಈ ರೀತಿ ಕೊರಗಿಕೊಂಡು ಇರೋದಕ್ಕಿಂತ ಯಾವುದಾದ್ರೂ ದೇವಸ್ಥಾನಗಳಲ್ಲಿದ್ದು ಕಾಲನ ಕಳೆಯೋದೇ ಒಳ್ಳೆಯದನಿಸುತ್ತಿದೆ. ಕ್ಷಮಿಸ್ಬಿಡಪ್ಪ, ಇನ್ಮೇಲೆ ನಾನು ಯಾವತ್ತೂ ನಿನಗೆ ಕಷ್ಟ ಕೊಡೋದಿಲ್ಲ. ಇನ್ನು ನಾನು ಬರ್ತೀನಿ ಎನ್ನುವಷ್ಟರಲ್ಲಿ ಅಮ್ಮ ನಿಂತ್ಕೊಳ್ಳಿ ಎಂದು ಹೇಳಿ ಅವರ ಸೊಸೆಯ ತಂದೆ ಬಂದಿದ್ದನ್ನು ನೋಡಿ ಒಂದು ಕ್ಷಣಕ್ಕೆ ಆ ತಾಯಿಯ ಮಗ ಗಾಬರಿಯಿಂದ ಅಂಕಲ್, ಅದು ಟೈಮ್ ಆಗ್ತಿದೆ, ಶಾಪ್ ಓಪನಿಂಗ್ಗೆ ನಾನು ಬರ್ತಿದ್ದೀನಿ ಎಂದ ತಕ್ಷಣ ಅವನ ಮಾವ ಹೇಳ್ತಾರೆ, ಒಂದು ನಿಮಿಷ, ನಿನ್ನನ್ನು ನಾನು ತುಂಬ ಒಳ್ಳೆ ಹುಡುಗ ಅಂದ್ಕೊಂಡಿದ್ದೆ. ಅದಕ್ಕೂ ಮೀರಿ ನನ್ನ ಮಗಳು ಕೂಡ ಇಂತಹ ಗಂಡನ ಪಡೆಯೋದಕ್ಕೆ ತುಂಬ ಅದೃಷ್ಟ ಮಾಡಿದಾಳೆ ಅಂದ್ಕೊಂಡಿದ್ದೆ. ಆದರೆ ಎನ್ನುವಷ್ಟರಲ್ಲಿ ಅಳಿಯ ಹೇಳ್ತಾನೆ, ಅಂಕಲ್ ಅದು ನೋಡು, ನಾನೆಲ್ಲ ಕೇಳಿಸ್ಕೊಂಡೆ, ನೀನು ನಿನ್ನ ತಾಯಿ ಜೊತೆ ಯಾವ ರೀತಿ ಮಾತಾಡ್ತಾ ಇದ್ದೀಯಾ ಅನ್ನೋದನ್ನು. ಇವತ್ತು ನಿನ್ನ ತಾಯಿ ಜೊತೆ ನೀನು ನಡೆದುಕೊಳ್ತಾ ಇರೋದನ್ನು ನೋಡಿ ನೀನು ಹೆತ್ತ ತಾಯಿ ಜೊತೆ ಇಂತಹ ಕೆಲಸ ಮಾಡಬಹುದಾ ಅನ್ನೋದನ್ನು ನಂಬೋದಕ್ಕಾಗ್ತಿಲ್ಲ. ಆ ತಾಯಿ ಇಲ್ಲದೆ ನೀನು ಪ್ರಪಂಚವನ್ನು ನೋಡೋದಕ್ಕೆ ಆಗುತ್ತಾ? ಹೆತ್ತ ತಾಯಿನೇ ಬೇಡವಾದ ಮೇಲೆ ನೀವು ಬದುಕಿದ್ದು ಪ್ರಯೋಜನ ಏನು? ನೋಡಪ್ಪ, ದುಡ್ಡಿಂದ ಎಲ್ಲವನ್ನ ಕೊಂಡುಕೊಳ್ಬಹುದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ತಪ್ಪು. ತಂದೆ ತಾಯಿಯ ಆಶೀರ್ವಾದ ಇಲ್ಲದೆ ನಾವು ಯಾವತ್ತೂ ಮುಂದೆ ಹೋಗೋದಕ್ಕಾಗಲ್ಲ. ಹಾಗೆ ಅವರ ಮನಸ್ಸನ್ನು ನೋಯಿಸಿ ಯಾವತ್ತೂ ನಮಗೆ ಯಶಸ್ಸು ಕೂಡ ಸಿಗೋದಿಲ್ಲ. ನೀನು ತುಂಬ ಒಳ್ಳೆ ಹುಡುಗ, ಅದರಲ್ಲೂ ನನ್ನ ಅಳಿಯ ಅಂತ ಹೇಳಿ ಈ ಶೋರೂಮನ್ನು ಓಪನ್ ಮಾಡೋದಕ್ಕೆ ದುಡ್ಡನ್ನು ಕೊಡೋದಕ್ಕೆ ಮುಂದೆ ಬಂದೆ. ಆದರೆ ನಾನು ನಿನ್ನ ಹೆತ್ತ ತಾಯಿಯನ್ನೇ ಇಷ್ಟೊಂದು ಕಡೆಗಣಿಸಿದ ಮೇಲೆ ಮುಂದೆ ನನಗೆ ಮೋಸ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅಷ್ಟರಲ್ಲಿ ಮಗಳು ಹೇಳ್ತಾಳೆ, ಅಪ್ಪ ಇದೇನು ಹೇಳ್ತಾ ಇದೆಯಾ ನೀನು? ಸುಮ್ಮನೆ ಇರಮ್ಮ, ಇದ್ರ ಮಧ್ಯೆ ಬರಬೇಡ, ದಯವಿಟ್ಟು ಕ್ಷಮಿಸಪ್ಪ. ಇಷ್ಟೆಲ್ಲ ನೋಡಿದ ಮೇಲೆ ನಾನು ದುಡ್ಡನ್ನು ಕೊಡೋದಕ್ಕಾಗಲ್ಲ. ನೋಡಿ ಅಮ್ಮ, ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದರೆ ನೀವು ಯಾವುದೇ ದೇವಸ್ಥಾನಗಳಲ್ಲಿ ಹೋಗಿ ಇರೋದು ಬೇಡ. ನೀವು ನಮ್ಮ ಜೊತೆ ಬನ್ನಿ. ನೀವು ಇರೋವರೆಗೂ ನಾನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನಮ್ಮ ಜೊತೆ ಆರಾಮವಾಗಿರಿ ಎಂದ ತಕ್ಷಣ ಆ ತಾಯಿ ಅವರ ಮುಂದೆ ಕೈ ಮುಗಿಯುತ್ತಾ, ನಿಮ್ಮ ಮಾತನ್ನು ಕೇಳಿ ನನಗೆ ತುಂಬ ಸಂತೋಷವಾಗ್ತಿದೆ. ಹೆತ್ತ ಮಕ್ಕಳಿಗೆ ಇಲ್ಲದೆ ಇರೋದು ನೀವು ಯಾಕೆ ಹೊರ್ತೀರ? ನಮ್ಮ ಹಣೆಬರದಲ್ಲಿ ಏನಿದೆ ಅದನ್ನು ನಾವು ಅನುಭವಿಸಲೇಬೇಕು. ಇದಕ್ಕೂ ಮುಂಚೆ ನನ್ನ ಒಂದು ಮಾತನ್ನು ನಡೆಸ್ಕೊಡಿ. ನೋಡಿ, ನನ್ನ ಮಗನ ಶೋರೂಮನ್ನು ಓಪನ್ ಮಾಡೋದಕ್ಕೆ ಆ ದುಡ್ಡಿನ ಸಹಾಯವನ್ನು ಮಾಡಿದ್ರೆ ನಿಮ್ಮ ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಎಷ್ಟೋ ವರ್ಷಗಳಿಂದ ಅವನು ಒಂದು ಶೋರೂಮ್ನ ತೆಗಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದ. ನೋಡಪ್ಪ ನೋಡು, ಅದಕ್ಕೆ ಹೇಳೋದು ತಾಯಿ ಮನಸ್ಸು ಅಂಥೇಳಿ. ಒಂದು ಕಡೆ ಮಗ ತಾಯಿ ತನಗೆ ಭಾರ ಅಂತ ಹೇಳಿ ಹೆತ್ತ ತಾಯಿಯನ್ನೇ ಮನೆಯಿಂದ ಹೊರಹಾಕೋದಕ್ಕೆ ನೋಡ್ತಿದ್ದಾನೆ. ಅದೇ ಇನ್ನೊಂದು ಕಡೆ ತನ್ನ ಮಗನ ಸಂತೋಷಕ್ಕಾಗಿ ಇನ್ನೊಬ್ಬರ ಹತ್ತಿರ ಇನ್ನೊಬ್ಬರಿಗೆ ಕೈ ಮುಗಿತಾ ಇರೋ ತಾಯಿ ನೋಡು. ಇಲ್ಲಿ ನಾನು ಹೆಚ್ಚೇನು ಹೇಳೋದಿಲ್ಲ. ನೀನು ಒಬ್ಬ ಓದಿರೋ ಹುಡುಗ. ಇಷ್ಟೆಲ್ಲ ನೋಡಿದ ಮೇಲೆ ನಿನಗಿದೆಲ್ಲ ಅರ್ಥ ಆಗ್ತಿಲ್ಲ ಅಂತ ಅಂದ ಮೇಲೆ ನಿನ್ನಲ್ಲಿ ಮನುಷ್ಯತ್ವ ಅನ್ನೋದೇ ಇಲ್ಲ ಅಂತ ಅರ್ಥ. ನಿನಗೆ ತಾಯಿ ಪದದ ಅರ್ಥ ಈಗ ಅರ್ಥ ಆಗೋದಿಲ್ಲ. ನಿನಗೂ ಮಕ್ಕಳಾಗಲಿ ತಾಯಿ ಅಂದರೆ ಏನು ಅನ್ನೋದು ಅರ್ಥ ಆಗುತ್ತೆ. ನೋಡು, ಮನುಷ್ಯನಿಗೆ ದುಡ್ಡಿಗಿಂತ ಸಂಬಂಧ ಅನ್ನೋದು ತುಂಬ ಮುಖ್ಯ. ದುಡ್ಡನ್ನು ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು. ಆದರೆ ಒಂದು ಸಲ ಸಂಬಂಧಗಳನ್ನು ಕಳೆದುಕೊಂಡ್ರೆ ಜೀವನ ಪೂರ್ತಿ ಅದನ್ನು ಮತ್ತೆ ಪಡೆಯೋದಕ್ಕಾಗೋದಿಲ್ಲ. ಒಂದು ದಿನ ನೀನು ಕೂಡ ಇವರ ಸ್ಥಾನಕ್ಕೆ ಬಂದೇ ಬರ್ತೀಯ, ಆಗ ನಿನಗೂ ಅದರ ಅರಿವಾಗುತ್ತದೆ ಎಂದ ತಕ್ಷಣ ಮಗ ಮುಜುಗರದಿಂದ ಮುಖವನ್ನು ಕೆಳಗೆ ಮಾಡ್ತಾನೆ. 2-3 ನಿಮಿಷಗಳ ನಂತರ ಮತ್ತೆ ತನ್ನ ತಾಯಿಯ ಮುಖವನ್ನು ನೋಡಿ, ಹೌದಮ್ಮ, ನಾನು ತಪ್ಪು ಮಾಡಿಬಿಟ್ಟೆ.
ನನಗೆ ನಿನಗಿಂತ ದುಡ್ಡು ಜಾಸ್ತಿ ಆಗೋಯ್ತು. ದುಡ್ಡಿನ ಅಮಲಿನಲ್ಲಿ ಹೆತ್ತ ತಾಯಿಯನ್ನು ಮರೆತುಬಿಟ್ಟಿದ್ದೆ. ದುಡ್ಡಿಗಾಗಿ ನಿನ್ನ ಮನಸ್ಸನ್ನು ತುಂಬ ನೋಯಿಸ್ಬಿಟ್ಟೆ. ನನಗೀಗ ಅರ್ಥ ಆಗ್ತಿದೆ ನಾನೆಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋದನ್ನು. ತಾಯಿಯ ಆಶೀರ್ವಾದ ಇಲ್ಲದೆ ನನಗೆ ಯಾವ ಸಕ್ಸಸ್ ಸಿಗೋದಿಲ್ಲ ಅನ್ನೋದು ನನಗೀಗ ಅರ್ಥ ಆಗ್ತಿದೆ. ಅಮ್ಮ, ನನ್ನ ಕ್ಷಮಿಸು ಎಂದು ಹೇಳಿದ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಹೋದಾಗ ಅವನ ತಾಯಿ, ಎದ್ದೇಳಪ್ಪ, ಎದ್ದೇಳು. ನಾವು ಹೆತ್ತ ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ಕ್ಷಮಿಸಿ ಮುಂದೆ ಸಾಕಬೇಕಾಗಿರೋದು ತಾಯಿಯಾಗಿ ಅದು ನನ್ನ ಕರ್ತವ್ಯ. ನೋಡು, ಇರುವ ಒಬ್ಬ ಮಗನನ್ನು ಕಳೆದುಕೊಂಡು ನಾನು ಎಲ್ಲಿಗೆ ಹೋಗಲಿ? ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನ್ನಿಂದ ನಿನಗೆ ಯಾಕೆ ಇಷ್ಟು ಕಷ್ಟ ಅಂತ ಹೇಳಿ ನಾನು ಇಂತಹ ನಿರ್ಧಾರವನ್ನು ಮಾಡಿದೆ ಅಷ್ಟೇ. ಇಲ್ಲಮ್ಮ, ನಾನಿರುವವರೆಗೂ ನಿನ್ನನ್ನು ಮನೆ ಬಿಟ್ಟು ಹೋಗೋದಕ್ಕೆ ನಾನು ಬಿಡಲ್ಲ ಎಂದ ತಕ್ಷಣ ಅವನ ಮಾವ ಹೇಳ್ತಾರೆ, ಸರಿ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ನೋಡಪ್ಪ, ನಿಮ್ಮ ತಾಯಿಯ ಆಸೆಯ ಹಾಗೆ ನಿನ್ನ ತಾಯಿಯ ಆಶೀರ್ವಾದನ ಪಡೆದು ಅವರ ಕೈಯಿಂದ ಶೋರೂಮನ್ನು ಓಪನ್ ಮಾಡಿಸಿ ಮುಂದಿಂದು ನಾನು ನೋಡ್ಕೊಳ್ತೀನಿ ಎಂದಾಗ ಆ ತಾಯಿಯ ಮಗ, ಅಮ್ಮ, ನನಗೆ ಆಶೀರ್ವಾದ ಮಾಡು ಎಂದು ಹೇಳಿ ತನ್ನ ತಾಯಿಯ ಆಶೀರ್ವಾದವನ್ನು ಪಡೆದು ತನ್ನ ತಾಯಿಯ ಕೈಯಿಂದ ಶೋರೂಮನ್ನು ಓಪನ್ ಮಾಡಿಸ್ತಾನೆ. ಅಂದಿನಿಂದ ಆ ತಾಯಿ ಮಗನ ಮಧ್ಯೆ ಇದ್ದ ಬಿರುಕು ದೂರವಾಗಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷವಾಗಿರ್ತಾರೆ. ಇನ್ನು ತನ್ನ ತಾಯಿಯ ಆ ಆಶೀರ್ವಾದದಿಂದ ಅವನು ಇನ್ನಷ್ಟು ಎತ್ತರಕ್ಕೆ ಬೆಳೆಯುತ್ತಾನೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.